ನೀವು ದೇವರ ಮುಂದೆ ಜಾಣತನ ತೋರಿಸಲಿಕ್ಕೆ ಹೋಗಬೇಡಿ. ಅದನ್ನು ಕೊಡು, ಇದನ್ನು ಕೊಡು, ಅಷ್ಟೇ ಕೊಡ್ತಾನೆ ದೇವರು. ಮುಂದಿನ ಪರಿಹಾರ ಏನು, ನನಗೆ ಆಯುಷ್ಯ ಕೊಡು, ಕೊಟ್ಟ. ಸಂಪತ್ತು ಕೊಡು, ಕೊಟ್ಟ. ಅದರ ಜೊತೆಗೆ ಚಿಂತೆ ಕೊಡಬೇಡ ಅಂತ ಮತ್ತೆ ಕೇಳಬೇಕು ನಾವು ಎಕ್ಸ್ಟ್ರಾ. ಅದೆಲ್ಲ ತುಂಬಾ ಕಷ್ಟ ನಮಗೆ ಕೇಳ್ತಾ ಹೋಗೋದು. ಅದಕ್ಕೆ ದೇವರ ಬಳಿ ಹೇಗೆ ಕೇಳಬೇಕು ಅಂತ ಜ್ಞಾನಿಗಳು ಹೇಳಿಕೊಡ್ತಾರೆ, ಈ ಮಣ್ಣಿನ ವಾದಿರಾಜರು ಹೇಳಿಕೊಡ್ತಾರೆ. ನನಗೇನು ಕೇಳ್ಕೊಳ್ಬೇಕು ಅಂತ ಗೊತ್ತಿಲ್ಲ ದೇವರೇ, ನಿನಗೆ ಜ್ಞಾನಿ ನೀನು, ಕರುಣೆಯೂ ಇದೆ ನಿನ್ನಲ್ಲಿ, ಕೊಡುವ ಸಾಮರ್ಥ್ಯವೂ ಇದೆ. ಆದ್ರಿಂದ ನನ್ನ ಕೈ ಹಿಡ್ಕೊಂಡು ನನಗೆ ಒಳ್ಳೆಯ ಮಾರ್ಗ ಯಾವುದೋ ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗು, ಇನ್ನೇನು ನಿನ್ನಲ್ಲಿ ಬೇಡೋದಿಲ್ಲ. ನನ್ನ ಬದುಕಿನ ಎಲ್ಲಾ ಶ್ರೇಯಸ್ಸುಗಳನ್ನು ನಿನ್ನಲ್ಲಿ ಬೇಡ್ತಾ ಇದ್ದೇನೆ. ನನಗೆ ಯಾವುದು ಒಳ್ಳೆಯದಾಗುತ್ತೋ ಅದರಲ್ಲಿ ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗು ಅನ್ನುವ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಬದುಕು ಬಂಗಾರವಾಗುತ್ತೆ.